ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಮದುವೆಗೆ ಹೊಂಟಿವಿ. ಎಲ್ಲಿ ನೋಡ್ರಿ ಜಾಗ ನೋಡ್ರಿ ಹೆಂಗೆ ಕಾಣದ ಮದ್ದಿಲ್ಲ ಮದುವೆ ನೋಡಲ್ಲ ಗೊತ್ತಿಲ್ಲ ಅಂತಲ್ಲ ಮದುವೆ. ಮದುವೆ ಎಲ್ಲಿ ಅದ ಗೊತ್ತಿಲ್ಲಲ್ಲಪ್ಪ. ಗಾಡಿ ಅಲ್ಲಿ ಕಾರ್ ಆಗ್ಯ, ಅಲ್ಲಿ ಕಾರಿಗೆ ಮಿಸ್ ಮಾಡಿದ, ಈಗ ಆಟೋಗೆ ಮಿಸ್ ಮಾಡಿದ ನೋಡ ಗಾಡಿ. ಅವ 2 ಸಾರಿ ಆಯ್ತಾ ಗೊತ್ತು. ಹಾಂ, ಲೈಕ್ ಜಿಗ್ಗೆ ಉಂಟ. ಎಸ್, ಇವತ್ತು ಕಲ್ಯಾಣ ಮಂಟಪ ಎಲ್ಲಿ ಅದಪ್ಪ ಅಂತಂದ್ರೆ ನಮ್ಮ ಯಾದಗಿರಿಯಲ್ಲಿ ಇರ್ತಕ್ಕಂಥ KV ಕಲ್ಯಾಣ ಮಂಟಪ ಅಲ್ಲಿ ಅದ. ನಾವು ನಮ್ಮ ದೋಸ್ತರು ಹೊಂಟೀವಿ. ಗಿಫ್ಟ್ ಇಲ್ಲ ಏನಿಲ್ಲ ಕೈಯಾಗ. ಎಸ್, 4 ಮಂದಿ ಹೊಂಟೀವಿ. ನಾನು, ನಮ್ಮ ರಾಜ, ಅಲ್ಲಿ ಇರ್ತಕ್ಕಂಥ ರಾಗ, ಈಶಾ, ಇಷ್ಟು ಜನನು ನಾವು ಹೊಂಟೀವಿ. ಇನ್ನಲ್ಲಿ ಟೀಮ್ ಅದ, ಅಲ್ಲಿನೇ ಜಾಯ್ನ್ ಆಗ್ತಾರೆ ಎಲ್ಲರೂ. ಎಲ್ಲಿ ಸರ್ ಅಲ್ಲ ರೀ ಗೌರ್ಮೆಂಟ್ ನೌಕರಿ ಅದಕ್ಕಂತಾರ. ಇದು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್. ನಾ ಗಿಫ್ಟ್ ತೊಗೊಳಕ್ ಬಂದೀವಿ. ಗಿಫ್ಟ್ ತೋರ್ಸಪ್ಪ ಯಾವ್ದು ಸಸ್ತ ನಾವು ಹೇಳಕತ್ತೀವಿ. 400 ರೂಪಾಯಿ ಅಲ್ಲಗತ್ತ. ನಾವು 200 ರೂಪಾಯಿ ಕೊಡಂದ್ರೆ ಕೊಡಲ್ಲ. ಏನೋ ಹೆಂಗಿರ ಮಾಡ್ಕೊಡಪ್ಪ. ಬೆಸ್ಟ್ ಗಿಫ್ಟ್ ತೊಗೊಂಡೀವಿ. ನೋಡಮ್ ಏನೋ ಕೋಶಿಸ್ ಮಾಡಕ್ಕೆ ಕೇಸಂದ್ರೆ ಗಡಿ ಮಾಡಕ್ಕೆ ಕೇಳ್ತೀವಿ. ಕೋಶಿಸ್ ಮಾಡಕ್ಕೆ ಕುಂತೀವಿ. ಅದೇನ ಕಡಿಮೆ ಆಗ್ತಾನಂತಂದು ಬಟ್ ಮಾಡವಲ್ಲ ಒಪ್ಪವಲ್ಲ. ರೊಕ್ಕ ಬಿಲ್ಲ ತೊಗೊಂಡ್ಬಿಡ ನಡಿ ಅಂತ ಎಷ್ಟಕ್ಕ ಗಿಫ್ಟ್ ಪ್ಯಾಕಿಂಗ್ ರೆಡಿ ಮಾಡಕ್ಕೆ ಹೊಂಟಾನ ನಮ್ಮ ದೋಸ್ತ. ಪ್ಯಾಕಿಂಗ್ ಇಲ್ಲಿ ಡಿಸ್ಕಷನ್ ಏನು ನೋಡೋದಪ್ಪ ಅಂತಂದ್ರೆ ಡಿವೈಡ್ ಮಾಡೋದಿರೋದ ಅಮೌಂಟ್ ಡಿವೈಡ್ ಮಾಡೋದಿರೋದ. ಎಷ್ಟೆಷ್ಟು ಬಂತು ಒಬ್ರೊಬ್ರಿಗೆ? 63 ರೂಪಾಯಿ. ಹಾಕ್ಲೆ ಮೊನ್ನೆ 63 ರೂಪಾಯಿ. ರಾಜ ನಾನು ಹಾಕ್ಕೊಡ್ತೀನಿ. ರಾಜ ಹಾಕ್ಲ 63 ನೀ ಅವೆಲ್ಲ 126 ರೂಪಾಯಿ. ಎಲ್ಲ ಯಾಕೆ ಮಗನ ಕ್ರಿಕೆಟ್ ಟೀಮ್ ಹೆಂಗೆ ಒಂದು ಹೋಗ್ಯಾನ ಮಗ. ನಾನು ಯಾಕೆ ಬರ್ಲಪ್ಪ 50 ರೂಪಾಯಿ ಅಂತ ಹೋಗ್ಯಾನ ಮಗ. ಹಾಕಿಲ್ಲ 50 ರೂಪಾಯಿ ಹಾಕಿಲ್ಲ. ಮಾತಾಡಿ ಆಯ್ತದ. ಅವತ್ತೇ ಸತ್ತೋಗಿದ್ ಮಾತು ಎತ್ತಲ್ಲ ನಾವು ಮೇಲೆ ಮೇಲೆ ಅತ್ತಲ್ಲ ಸತ್ತೋಗಿದ್ ಮಾತು ಎತ್ತ ಬಿಡೋದಂತ. ಏನೋ ಬ್ಯಾಂಕಿಂದ ಚೇಂಜ್ ಮಾಡದ ಅಂತ ಬಸ್ ಹತ್ತಿದ ಸಂಖ್ಯೆ ಮಜಾ ಕಚ್ಕ. ನಾನು ಅಲ್ಲಿಗೆ ಹೊಂಟಿವಪ್ಪ. ಈಗ ಹುಡುಗಿ ಕಡೆಗೆ ಹೊಂಟಿವ, ಹುಡುಗನ ಕಡೆಗೆ ಹೋಗ್ಯಾನಂದ್ರ. ಹುಡುಗಿ ಯಾವ ಊರ್ದ? ಬಳಿಚಾಕ್ರ ಮಳ್ಳಳ್ಳಿ ರೆಡಿ ಮಾಡಿವಪ್ಪ ರಾಜ್ಯಕ್ಕೆ ನಾವ. ಮನುಷ್ಯರ ಮುಖ ನೋಡಿ ಅಳತೆ ಮಾಡ್ತಾರಲ್ಲ. ಅಲ್ಲ ಇಟ್ಟತಕ್ಕ ಹೆಸರು ಬರಿಬೇಕಂದ್ರೆ ಪೆನ್ನೆ ಮೂಡಲ್ಲ. ಹೆಸರು ಸಾಲ್ಯಾಗ ಬರಿ ಅಂದ್ರೆ ಬರ್ಲಿಲ್ಲ. ಇಲ್ಲಿ ಬರ್ಲಾಗತ್ತ. ನೀವು ಶಾಲೆಗೆಲ್ಲ ಬರೆದು ಓದಿದ್ದೇನಂದ್ರೆ ಎಷ್ಟೋ ಇಷ್ಟೊತ್ತಿಗೆ ಪಾಸ್ ಆಗಿ ಎಲ್ಲೇ ಇರ್ತಿದ್ದಾನೆ. ಯಪ್ಪ ಏನಲ್ಲಿ ಅನಿಲ್ ಅಂತ ಬರ್ಲಿಕ್ಕೆ ಬರವಲ್ತ ನನಗೆ. ಮತ್ತೆ ನೀವು ಬರ್ದ FRIEND FRIEND ಆಯ್ತು ಬಿಡು ಫ್ರೆಂಡ್ಸ್. ನೋಡಪ್ಪ, ಇಂಥ ದೋಸ್ತರಿಗೆ ಇಟ್ಕೊಂಡು ನಾವು ತಿರುಗಾಡಕತ್ತೀವಿ. ಎಲ್ಲರೂ ಹೋದ್ರೆ ಯಾದಗಿರಿ ಅಂತ ಹೇಳ್ಕೇಸಿಂದ ಯಾವ್ದಾರು ಮರೀದಿ ಕಳೆ ಬಂದಿ. ಇದು ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ ನೋಡ್ರಿ ಹೆಂಗದ. ರೈಲ್ವೆ ಸ್ಟೇಷನ್ ಮಾತ್ರ ಫುಲ್ ತಣ್ಣಗದ. ಅದ್ರಿಗೆ ಬಿಸಿಲು, ರೋಡು ಯಪ್ಪ
ಇದು ಶಾರ್ಟ್ ಕಟ್ ರೂಟ್ KV ಕಲ್ಯಾಣ ಮಂಟಪಕ್ಕೆ ಹೋಗೋದ ಅಕ್ಕಂಗೆ ಲಾಂಗ್ ಆಗ್ತದ ನೀವು ಶಾರ್ಟ್ ಕಟ್ನಾಗ ಹೋಗ್ತೀವಿ ಸ್ಟೇಷನ್ ರೋಡ್ ಪ್ಲೇಸಿಂದ ನೋಡ್ರಿ ಯಾವ ಥರ ಹೋಗ್ಬೇಕಂತಂದ್ರೆ ತೋರಿಸೀನಿ. ಇದು ಮುಂದಿನ ಭಾಗ ಈ ಕಡೆ ಬೆಂಗಳೂರು ರೂಟ್ ಇಂಜನ್ ಇರ್ತಲ್ಲ ಅಲ್ಲಿ ದೃಶ್ಯ ಇದೆ ರೈಲ್ವೆ ಸ್ಟೇಷನ್ದ ನೋಡ್ರಿ. ಮತ್ತೊಂದು ಪಟ್ರಿ ಹಾಲಕ್ಕೆ ಇಲ್ಲೊಂದು ನೋಡ್ರಿ ಒಂದು ಪಟ್ರಿ ಇನ್ನೊಂದು ಜಾಯಿಂಟ್ ಮಾಡ್ಲಾಕೊಂತಾರಂತ. ಯಾಕಪ್ಪ ಅಂದ್ರೆ ಇಲ್ಲಿ ಗೋದಾಮ್ ಇರ್ತದಲ್ಲ ಎಲ್ಲ ಮಾಲ್ ಮೆಟ್ರೋ ಬಂದಿದೆಲ್ಲ ಲಾರಿ ತುಂಬ್ಕೋಬೇಕು ಅನ್ಸಲಕ್ಕೆ ಇದೊಂದು ಮೆಟ್ರೋ ಚಾಲು ಮಾಡ್ತಿರ್ತಕ್ಕಂಥ ಅನಿಸ್ಬೋದು ನನಗೆ. ಬಟ್ ಮಯ್ಯ ನೀ ಹುಡುಗಿ ಅಣ್ಣ ಆಗಿದ್ರೆ ನನಗೊಂದು ಐಸ್ ಕ್ರೀಮ್ ತಂದ್ಕೊಂಡು ನನಗೆ ಈಗ ಅಲ್ಲ ಇನ್ನೊಂದು ಡಬ್ಬ ಅದ್ಲಲ್ಲಿ ನೀ ಎಂತವಿದ್ದಲ್ಲೇ ನೀನು ಹೆಂಗ್ ಮಾಡ್ಬೇಕಲ್ಲ ಐಸ್ ಕ್ರೀಮ್ ಗತ್ತಿಲ್ಲಾಗ ನನಗೆ ಲೇ ಮಯ್ಯ ಒಂದು ಐಸ್ ಕ್ರೀಮ್ ಕೊಡಿಸ್ಲೇ ಹಂಗೆ ಯಾಕೆ ಮಾಡ್ತೀಯ ಬಾ ಐಸ್ ಕ್ರೀಮ್ ಕೊಡಿಸ್ ಬಾ ಒಂದು ಡಬ್ಬ ಅದ ಆಲ್ರೆಡಿ ಒಂದು ಡಬ್ಬ ಖಾಲಿ ಮಾಡ್ಯಾರ ಇಲ್ಲಿ ಯಾವ್ದು ಒಳಗದ ಒಂದು ಡಬ್ಬ ಸ್ವಲ್ಪ ಸರಿ ಅಣ್ಣ ಎದ್ದಳಣ್ಣ ನೀ ಎದ್ದಳ ನೋಡ ಇದೇನಿದು ಯಾ ಖಾಲಿ ಡಬ್ಬಲ್ ನನಗೇನು ಇಂಥ ಕಪ್ಪದಾಗ ಹಾಕ್ಸ್ಕೊಂಡು ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಹುಡುಗಿ ತಮ್ಮ ಏನು 10 ರೂಪಾಯಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಅದು ಒಂದೇ ಅದು ಬಟ್ಟೆ ಎಲ್ಲ ಐಸ್ ಕ್ರೀಮ್ ಅದು ಒಂದೇ ಅದ ಬಟ್ಟೆ ಇಲ್ಲ ಬಟ್ಲೆ ಇಲ್ಲ ಅಲ್ಲಿ ಚಿಲ್ಲರ್ ಬಿಡ್ಲಿ ಅಷ್ಟೇ ನಾವು ಬಂದೆ ಒಂದು ಸರಿ ಅದೊಂದು ಸ್ಟಾರ್ಟ್ ಮಾಡ್ಬೇಕಂತ ಯಾರಿಗೆ ಬರ್ಕೊಂಡು ಸರಿ ಅಲ್ಲಣ್ಣ ಕೊಡವಲ್ರಿ ನನಗೆ 5 ನಿಮಿಷ ಸಿಗಲಿಲ್ಲ ಮತ್ತೆ ಮಾರಿ ಕೊಡ್ದಂಗೆ ಐತು ಸುಮ್ಮನೆ ಕೂಡಿದ್ದೆ ಇಲ್ಲ ಅಂತ ಯಾರ್ಯಾರು ಒಯ್ದಾರಂತ ಒಂದೇ ನೋಡ್ರಿ ಹುಡುಗಿ ಅಣ್ಣಗೆ ಒಂದು ಐಸ್ ಕ್ರೀಮ್ ಕೊಡ್ಸೋದ ಅಲ್ಲಿ ಆಸಕ್ತಿಲ್ಲ ನಿನ್ನ ಈಗ ಮದುಮಕ್ಕಳಿಗೆ ಗಿಫ್ಟ್ ತರ್ಲಕ್ಕ ಹೊಂಟಿವಿ ಯಾವಾಗ ಗಿಫ್ಟ್ ಕೊಡಲ್ಲ ಅಂತಿದ್ದೆ. ಯಾಕಪ್ಪ ಅಂತಂದ್ರೆ ಬೇಜಾರಾದ್ರೆ ಗಿಫ್ಟ್ ಕೊಡ್ಬೇಕಂತಂದ ಅಮ್ಮ ಬರಪ್ಪ ಒಬ್ಬೊಬ್ಬರು ಬರ್ರಿ ಮದುವೆಗೆ ಹುಡುಗಿಗೆ ತೋರಿಸ್ತೀನಿ ನೋಡೋಣ ಬರ್ರಿ. ಇಷ್ಟು ಪಬ್ಲಿಕ್ ಅದ ಇನ್ನಾದ್ರೂ ನೋಡ್ಬೋದು. ನೀವು ನೋಡ್ರಿ ಅಕ್ಕಿ ಕಾಳು ಹಾಕ್ಲತ್ತ ನೀವು ಹಿಂದಲೇಸಿನ ದೊಡ್ಡ ಕತ್ತಿ ಆಗ್ಯದ ಎಷ್ಟು ಹೇಳಿದ್ರು ಭೀ ಅಷ್ಟೇ ಬುದ್ಧಿ ಅದ. ಹೆಂಗ್ ಕಲಿಸಿದ ನಮ್ಮ ಅಣ್ಣಗೆ ವಿಡಿಯೋದಾಗ ಏನು ಮಾತಾಡಿದ ಆ ಮುನೆ ಇಲ್ವಾ ಸಣ್ಣ ಹುಡುಗರಿಗೆ KV ಕಲ್ಯಾಣ ಮಂಟಪದಾಗ ಮದುವೆ ಮುಗಿಸ್ಕೊಂಡಾಗ ಗಾಡಿ ತೆಗಿಸಿದ ಹೊಂಟಾನೆ. ಹೋಗ ನೀ ಆ ರಾಯ ಕರ್ಕೊಂಬಂದಿರ ರಾಯನ ಗಾಡಿ ಮೇಲೆ ಹೋಗಿ. ಅಲ್ಲ ನಮ್ಮ ಗಾಡಿಯಲ್ಲ ಇದೆ ಹೇಳಿ ಒಂದು ಬೇಡ ಊಟನ ಚಲೋ ಆಗೈತ. ಮದುವೆ ಮುಗಿಸ್ಕೊಂಡ ಈಗ ನಮ್ಮ ಪಯಣ ಮನೆ ಕಡೆಗೆ ಹೊಂಟೀವಿ. ಅವ್ರ ದೋಸ್ತರಲ್ಲಿ ಎಲ್ಲಿ ಹೊಂಟ್ರ ಗೊತ್ತಿಲ್ಲ. ಈಗ ನಾವು ಎಲ್ಲಿ ಇದ್ದೀವಪ್ಪ ಅಂತಂದರೆ ಹೊಸಳ್ಳಿ ಕ್ರಾಸ್ ಇಲ್ಲಿದ್ದೀವಿ ನೋಡಿರಿ. ಕ್ಲೈಮೇಟ್ ಚಲೋ ಅದಲ್ಲ ಮುಗ್ಲಿಂದ.